ಪುರಾಣ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧವಾದ ಕಾಶಿ ಕ್ಷೇತ್ರದಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ. ಆ ಬ್ರಾಹ್ಮಣ ವಿದ್ಯಾ ವಿನಯದಿಂದ ಸಂಪನ್ನನಾಗಿದ್ದರೂ ಕೂಡ ಆತನಿಗೆ ಉದ್ಯೋಗ ಸಿಕ್ಕಿರಲಿಲ್ಲ. ಕಲಿಯುಗದ ಕಲುಷಿತವಾದ ವಾತಾವರಣದ ದುಷ್ಪ್ರಭಾವವೋ ಏನೋ ಗೊತ್ತಿಲ್ಲ. ಮನೆಯಲ್ಲಿದ್ದಂತಹ ಎಲ್ಲ ದವಸ ಧಾನ್ಯಗಳು ಮುಗಿದು ಹೋಗುವ ಪರಿಸ್ಥಿತಿ ಆ ಮನೆಗೆ ಬಂದಿತ್ತು. ಮನೆಯಲ್ಲಿ ವೃದ್ಧ ಮಾತಾ ಪಿತರಿದ್ದರು, ಸಣ್ಣ ಸಣ್ಣ ಮಕ್ಕಳು, ಮಡದಿ ಎಲ್ಲರೂ ಇದ್ದ ಕಾರಣ ಅವರ ಉದರ ಭರಣದ ದೊಡ್ಡ ಜವಾಬ್ದಾರಿ ಈ ಬ್ರಾಹ್ಮಣನ ಮೇಲಿತ್ತು. ಏನು ಮಾಡೋಣ ಎನ್ನುವಂತಹ ಚಿಂತಾಜನಕ ಪರಿಸ್ಥಿತಿ ಆತನಲ್ಲಿತ್ತು. ಎಷ್ಟು ಕಡು ಬಡತನದ ಪರಿಸ್ಥಿತಿ ಬಂದರೂ ಕೂಡ ಆ ಬ್ರಾಹ್ಮಣ ತನ್ನ ಧರ್ಮವನ್ನು ಬಿಟ್ಟಿರಲಿಲ್ಲ, ಸತ್ಯವನ್ನು ಬಿಟ್ಟಿರಲಿಲ್ಲ. ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತೆ ರಕ್ಷಿತಃ ತಸ್ಮಾತ್ ಧರ್ಮೋ ನ ಹಂತವ್ಯ ಮಾನೋ ಧರ್ಮೋ ಹತೋವಧೀತ್. ನಾವು ಧರ್ಮವನ್ನು ರಕ್ಷಿಸಿದರೆ ಧರ್ಮವೂ ನಮ್ಮನ್ನು ರಕ್ಷಿಸುತ್ತದಂತೆ. ಒಂದು ವೇಳೆ ನಾವು ಧರ್ಮವನ್ನು ಕೈಬಿಟ್ಟರೆ ಧರ್ಮವು ನಮ್ಮ ಕೈ ಬಿಡುವುದು ನಿಶ್ಚಿತ ಎನ್ನುವುದು ಈತನಿಗೆ ಅರಿತಿತ್ತು. ಇನ್ನೊಂದು ಜೀವಕ್ಕೆ ಯಾವತ್ತಿಗೂ ಕೂಡ ಈತನು ತಪ್ಪಿ ಕೂಡ ಮೋಸ ಮಾಡಿರಲಿಲ್ಲ. ಈತನು ಆಚರಿಸಿದ ಸತ್ಯವೇ ಧರ್ಮವೇ ಈತನನ್ನು ಕೂಡ ರಕ್ಷಿಸಿತ್ತು. ಮನೆಯಲ್ಲಿದ್ದಂತಹ ದವಸ ಧಾನ್ಯಗಳು ಮುಗಿದು ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ಈತನಿಗೆ ಬಂದಿತ್ತು. ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಎನ್ನುತ್ತಾ ಕಾಶಿ ಕ್ಷೇತ್ರವನ್ನು ಸುತ್ತುತ್ತಾ ಇದ್ದ. ಸಿಕ್ಕಿದಂತಹ ಭಿಕ್ಷೆಯನ್ನೇ ತನ್ನ ಉದರ ಭರಣಕ್ಕಾಗಿ ಉಪಯೋಗಿಸುತ್ತಾ ಇದ್ದ. ಹೀಗೆ ಪ್ರತಿ ದಿವಸವೂ ಭಿಕ್ಷೆ ಬೇಡುವುದೇ ಈತನ ಕಾಯಕವಾಯಿತು. ಪ್ರತಿ ದಿವಸವೂ ನಾವು ಒಂದು ಮನೆಗೆ ಹೋದರೆ ಅಲ್ಲಿ ಯಾರೂ ಕೂಡ ಪ್ರತಿದಿನವೂ ಭಿಕ್ಷೆಯನ್ನು ಕೊಡುವುದಿಲ್ಲ. ಹಾಗಿರುವಾಗ ದಿನದಿಂದ ದಿನಕ್ಕೆ ಸಿಗುವ ಭಿಕ್ಷೆಯ ಪ್ರಮಾಣ ಕೂಡ ಕಡಿಮೆಯಾಗುತ್ತಾ ಹೋಗಿ ಒಂದು ದಿನ ಭಿಕ್ಷೆಯೇ ಸಿಗದಂತಹ ಪರಿಸ್ಥಿತಿ ಈತನಿಗೆ ಬಂದಿತ್ತು. ಇಂದೇನೋ ನಾವು ನನ್ನ ಮಕ್ಕಳು ವೃದ್ಧ ಮಾತಾಪಿತರು ಹಸಿವಿನಿಂದ ಸಾಯುವ ಪರಿಸ್ಥಿತಿ ಬಂದಿದೆಯಲ್ಲವೇ ಎಂದು ಚಿಂತಾಕ್ರಾಂತನಾಗಿ ಒಂದು ಮರದ ಕೆಳಗೆ ಕುಳಿತುಕೊಂಡು ಪ್ರಲಾಪನೆ ಮಾಡುತ್ತಾ ಇರುತ್ತಾನೆ. ಹತ್ತು ಸಾಕಾಗಿ ಹೋಗಿ ಈತ ನಿದ್ದೆಗೂ ಜಾರಿ ಬಿಡುತ್ತಾನೆ. ಆಗ ವೃದ್ಧ ಬ್ರಾಹ್ಮಣ ಸ್ವರೂಪಿ ಭಗವಂತ ಆ ಬ್ರಾಹ್ಮಣನಿಗೆ ದಿವಸದಲ್ಲಿಯೇ ಸ್ವಪ್ನದಲ್ಲಿ ಬಂದು, ಹೇ ಬ್ರಾಹ್ಮಣ, ಕಲಿಯುಗದ ದುಷ್ಪ್ರಭಾವದಿಂದ ನಿಮಗೆ ಈ ರೀತಿಯಾಗಿ ಕಷ್ಟ ಕಾರ್ಪಣ್ಯಗಳು ಬಂದಿವೆ. ಇದಕ್ಕಾಗಿ ಪರಿಹಾರ ರೂಪವಾಗಿ ನೀನು ಸತ್ಯನಾರಾಯಣ ವ್ರತವನ್ನು ಮಾಡು ಎಂದು ಹೇಳಿ ಆ ವೃದ್ಧ ಬ್ರಾಹ್ಮಣ ಸ್ವರೂಪಿ ಅಂತರ್ಧಾನನಾಗುತ್ತಾನೆ. ಕ್ಷಣಾರ್ಧದಲ್ಲಿ ತನ್ನ ಸ್ವಪ್ನದಲ್ಲಿ ಬಂದಂತಹ ಈ ವಿಚಾರವನ್ನು ನೋಡಿ ಆ ಬಡ ಬ್ರಾಹ್ಮಣ ನಿದ್ದೆಯಿಂದ ಎಚ್ಚೆತ್ತುಕೊಳ್ಳುತ್ತಾನೆ. ತನಗೆ ದೇವರ ಅನುಗ್ರಹ ಆಗಿದೆ ಎಂದು ಗ್ರಹಿಸಿ ಸಂತುಷ್ಟನಾಗುತ್ತಾನೆ. ಬರಿಗೈಯಲ್ಲಿ ತನ್ನ ಮನೆಗೆ ಹೋಗುತ್ತಾನೆ. ತನ್ನ ಹೆಂಡತಿ ಮಕ್ಕಳನ್ನು, ತಂದೆ ತಾಯಿಯರನ್ನು ಒಟ್ಟಿಗೆ ಕುಳ್ಳಿರಿಸಿ ದಿನದಲ್ಲಿಯೇ ಬಂದಂತಹ ಈ ಸ್ವಪ್ನದ ವಿಚಾರವನ್ನು ಹೇಳುತ್ತಾನೆ. ಹಾಗೂ ನಮಗೆ ನಾಳೆಯ ದಿನ ಭಿಕ್ಷೆ ಬೇಡಿ ಬಂದಂತಹ ಧನದಿಂದಲೇ, ಅದೇ ದ್ರವ್ಯದಿಂದ ನಾವು ಕೂಡ ಸತ್ಯನಾರಾಯಣ ದೇವರನ್ನು ಪೂಜಿಸೋಣ ಎಂದು ಹೇಳಿ ಸಂಕಲ್ಪವನ್ನೂ ಮಾಡುತ್ತಾನೆ. ಸಂಕಲ್ಪವನ್ನೇನಾದರೂ ಮಾಡಿ ಆಯಿತು, ಈ ಪೂಜೆಗೆ ಬೇಕಾಗುವಂತಹ ಸಕಲ ವಿಧದ ಸಾಹಿತ್ಯಗಳನ್ನು ಹೇಗೆ ಒಟ್ಟು ಮಾಡಲಿ ಎನ್ನುವಂತಹ ಚಿಂತೆ ಈ ಬ್ರಾಹ್ಮಣನಿಗಾಗುತ್ತದೆ. ರಾತ್ರಿ ಮಲಗುತ್ತಾನೆ, ಆದರೆ ನಿದ್ದೆಯೇ ಬರುವುದಿಲ್ಲ. ನಾಳೆಯ ದಿನ ಹೇಗೆ ಪೂಜೆಯನ್ನು ಮಾಡಲಿ ಎನ್ನುವಂತಹ ಚಿಂತಾಗ್ರಸ್ತನಾಗಿ ಈ ಬ್ರಾಹ್ಮಣನಿಗೆ ನಿದ್ದೆ ಬರುವುದಿಲ್ಲ. ಪ್ರಾತಃ ಕಾಲದಲ್ಲಿ ಶೀಘ್ರವಾಗಿ ಎಚ್ಚೆತ್ತುಕೊಳ್ಳುತ್ತಾನೆ. ಬ್ರಾಹ್ಮಿ ಮುಹೂರ್ತದಲ್ಲಿದ್ದಂತಹ ಆತ ಶುಚಿರ್ಭೂತನಾಗಿ ಸ್ನಾನ ಸಂಧ್ಯಾವಂದನೆಗಳನ್ನು ಜಪತಪಾದಿಗಳನ್ನು ಆಚರಿಸಿ ದೇವರ ಮುಂದೆ ಕುಳಿತು ಪ್ರಾರ್ಥಿಸುತ್ತಾನೆ. ಹೇ ಭಗವಂತ, ನಾನಿಂದು ಸತ್ಯದೇವರ ಪೂಜೆಯನ್ನು ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿದ್ದೇನೆ. ಈ ಸಂಕಲ್ಪವನ್ನು ಪರಿಪೂರ್ಣಗೊಳಿಸುವ ಶಕ್ತಿಯನ್ನು ನನಗೆ ಕೊಡು ಭಗವಂತ ಎಂದು ಪ್ರಾರ್ಥಿಸುತ್ತಾನೆ. ಹಾಗೂ ಭವತಿ ಭಿಕ್ಷಾಂದೇಹಿ ಎನ್ನುತ್ತಾ ಆ ಕಾಶಿ ಪಟ್ಟಣಕ್ಕೆ ಹೋಗುತ್ತಾನೆ. ಈ ಸಂಕಲ್ಪದ ಪ್ರಭಾವವೋ ಏನೋ ಗೊತ್ತಿಲ್ಲ,
ಎಂದೂ ಭಿಕ್ಷೆ ಕೊಡದಂತಹ ಜನರೂ ಕೂಡ ಆ ಬ್ರಾಹ್ಮಣನನ್ನು ಕರೆದು ತಮ್ಮ ಶಕ್ತಿಯನ್ನು ಮೀರಿ ಆ ಬ್ರಾಹ್ಮಣನಿಗೆ ದ್ರವ್ಯ ದಾನಾದಿಗಳನ್ನು ಮಾಡುತ್ತಾ ಇದ್ದರು. ಇವೆಲ್ಲ ಧನಾತ್ಮಕವಾದಂತಹ ಪರಿವರ್ತನೆಯಿಂದ ಈ ಬ್ರಾಹ್ಮಣನು ಸಂತುಷ್ಟನಾಗುತ್ತಾನೆ. ದೇವರ ಸಂಕಲ್ಪದ ಪ್ರಭಾವದ ಶಕ್ತಿ ಎಷ್ಟಿದೆ ಎಂದು ನನಗೀಗ ಅರಿವಾಗುತ್ತಿದೆ. ಆದ್ದರಿಂದ ಧನ್ಯತಾ ಭಾವದಿಂದ ನಾನು ಮನೆಗೆ ಹೋಗಿ ಸತ್ಯದೇವರನ್ನು ಪೂಜಿಸುತ್ತೇನೆ ಎಂದು ಹೇಳಿ ಪೂಜೆಗೆ ಬೇಕಾದಂತಹ ಸಾಹಿತ್ಯಗಳನ್ನು ಎಲ್ಲವನ್ನು ಒಟ್ಟು ಮಾಡಿಕೊಂಡು ತನ್ನ ಮನೆಗೆ ಹೋಗುತ್ತಾನೆ. ಹತ್ತಿರದ ಬಂಧು ಬಾಂಧವರನ್ನು ಕರೆದು ಭಕ್ತಿಯಿಂದ ಸತ್ಯದೇವರನ್ನು ಪೂಜಿಸುತ್ತಾನೆ. ಈ ಪೂಜೆಯ ಪ್ರಭಾವದಿಂದಾಗಿ ಈತನ ಮನೆಯಲ್ಲಿದ್ದಂತಹ ಋಣಾತ್ಮಕ ಶಕ್ತಿಗಳ ನಿರ್ಗಮನವಾಗುತ್ತದೆ, ಧನಲಕ್ಷ್ಮಿಯ ಆಗಮನವಾಗುತ್ತದೆ. ಈ ಬ್ರಾಹ್ಮಣನಿಗೂ ಒಳ್ಳೆಯ ಉದ್ಯೋಗಾದಿಗಳು ಪ್ರಾಪ್ತಿಯಾಗುತ್ತದೆ. ಇವೆಲ್ಲ ಪರಿವರ್ತನೆಯಿಂದ ಸಂತುಷ್ಟಗೊಂಡು ಸತ್ಯದೇವರ ಅನುಗ್ರಹದಿಂದ ನಮಗೆ ಬಂದಂತಹ ದಾರಿದ್ರ್ಯ ಹೊರಟು ಹೋಗಿದೆ, ಸಂತಸಮಯ ಜೀವನದ ಯೋಗ ಭಾಗ್ಯ ನಮಗೆ ಪ್ರಾಪ್ತಿಯಾಗಿದೆ ಎಂದು ಧನ್ಯತಾಭಾವದಿಂದ ಆ ಬ್ರಾಹ್ಮಣ ಪ್ರತಿ ಮಾಸದಲ್ಲಿಯೂ ಕೂಡ ಸತ್ಯದೇವರ ವ್ರತವನ್ನು ಆಚರಿಸುತ್ತಾ ಇರುತ್ತಾನೆ. ಒಂದು ದಿನ ಇದೇ ರೀತಿಯಾಗಿ ಆ ಬ್ರಾಹ್ಮಣ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಾ ಇರುವಾಗ ಒಬ್ಬ ಸೌದೆ ಮಾರುವವನು ಅದೇ ಮಾರ್ಗವಾಗಿ ಹೋಗುತ್ತಾ ಇರುತ್ತಾನೆ. ಬಾಯಾರಿಕೆ ಉಂಟಾಗಿತ್ತು. ನೀರು ಕುಡಿಯಲು ಆ ಬ್ರಾಹ್ಮಣನ ಮನೆಯನ್ನು ಹೊಕ್ಕುತ್ತಾನೆ. ಆ ಬ್ರಾಹ್ಮಣ ಏನೋ ಒಂದು ವ್ರತವನ್ನು ಮಾಡುತ್ತಿದ್ದಾನೆ ಎನ್ನುವುದನ್ನು ನೋಡಿದಂತಹ ಆ ಸೌದೆ ಮಾರುವವನು ಏನೋ ಒಂದು ವಿಧವಾದಂತಹ ಭಕ್ತಿಯುಂಟಾಗಿ ಆ ದೇವರ ಬಳಿಯೇ ಕುಳಿತುಕೊಳ್ಳುತ್ತಾನೆ. ಪೂಜಾ ಸಮಾಪ್ತಿಯ ನಂತರ, ಹೇ ಬ್ರಾಹ್ಮಣ ಮಹಾಶಯರೇ, ಈ ಯಾವುದು ವ್ರತವನ್ನು ನೀವು ಮಾಡುತ್ತಾ ಇದ್ದೀರಾ? ಈ ವ್ರತದ ಪ್ರಭಾವ ಏನು ಎಂದು ಕೇಳಿದಾಗ ಆ ಸತ್ಯನಾರಾಯಣ ವ್ರತದ ಸಂಪೂರ್ಣ ಮಹಾತ್ಮೆಯನ್ನು ಆ ಬ್ರಾಹ್ಮಣ ಹೇಳುತ್ತಾನೆ. ದೇವರ ಪ್ರಸಾದವನ್ನು ಸ್ವೀಕರಿಸಿ ನೀರನ್ನು ಕುಡಿದು ಆ ಸೌದೆ ಮಾರುವವನು ಮನಸ್ಸಿನಲ್ಲಿ ಸಂಕಲ್ಪಿಸುತ್ತಾನೆ, ಇಂದಿನ ದಿನ ಸೌದೆಯನ್ನು ಮಾರಿದ್ದರಿಂದಾಗಿ ಸಿಕ್ಕಿದ ದ್ರವ್ಯ ಲಾಭದಿಂದ ನಾನು ಕೂಡ ಸತ್ಯದೇವರನ್ನು ಪೂಜಿಸುತ್ತೇನೆ ಎಂದು ಪಟ್ಟಣಕ್ಕೆ ಹೋಗುತ್ತಾನೆ. ಪ್ರತಿ ದಿವಸವೂ ಸೌದೆ ಮಾರಲು ಬರುವವರ ಸಂಖ್ಯೆ ಇಂದಿನ ದಿನಕ್ಕಿಂತ ಹೆಚ್ಚಿತ್ತು. ಈ ದಿವಸ ಸೌದೆ ಮಾರುವವರು ಬಂದವರು ತುಂಬ ಕಡಿಮೆ ಜನ ಇದ್ದ ಕಾರಣ ಸೌದೆಗೆ ಬೇಡಿಕೆ ಹೆಚ್ಚಾಗಿತ್ತು. ಈ ಸೌದೆ ಮಾರುವವನಿಗೆ ಎಂದಿಗಿಂತಲೂ ದ್ವಿಗುಣಿತವಾದಂತಹ ಲಾಭ ಉಂಟಾಗುತ್ತದೆ. ಇದರಿಂದಾಗಿ ಈ ಸೌದೆ ಮಾರುವವನು ಕೂಡ ಸಂತುಷ್ಟ ಮನಸ್ಕನಾಗಿ ಮನೆಗೆ ಹೋಗಿ ಸತ್ಯದೇವರನ್ನು ಆರಾಧಿಸಿ ಕಲಿಯುಗದ ಸಕಲ ವಿಧದ ದುಷ್ಪ್ರಭಾವದಿಂದ ಮುಕ್ತನಾಗಿ ಈತನೂ ಕೂಡ ಸುಖ ಸಂತೋಷದ ಜೀವನವನ್ನು ಅನುಭವಿಸುತ್ತಾನೆ. ಇಲ್ಲಿಗೆ ಸತ್ಯನಾರಾಯಣ ಪೂಜೆಯ 2ನೇ ಅಧ್ಯಾಯ ಸಮಾಪ್ತಿಯಾಯಿತು.